ಇದು ತಪ್ಪು ತಿಳ್ಕೋಬಾರ್ದು ಹೇಳದ್ಮೇಲಿಂದ ಏನ್ ಇಡ್ತೀರಾ ವಾಲೆಟ್ ಒಳಗಡೆ ನೀವು? ದುಡ್ಡು ಇಟ್ಟಿರ್ತೀವಿ. ಕಾರ್ಡ್ ಇಸ್ ಆಲ್ಸೋ ಪ್ಲಾಸ್ಟಿಕ್ ಮನಿ ಅಂತ. ಬಟ್ ದುಡ್ಡನ್ನ ಯಾವಾಗ್ಲೂ ಹಿಂದಗಡೆ ಪಾಕೆಟ್ ಅಲ್ಲಿ ಇಡಬೇಡಿ. ಅದ್ರ ಸ್ಥಾನ ಯಾವಾಗಲೂ ಇಲ್ಲಿ. ಇಸ್ ದ ನಂಬರ್ 1 ಮಿಸ್ಟೇಕ್. ಐ ಫೀಲ್ ಯು ಅಂಡರ್ಸ್ಟುಡ್. ಗೋಲ್ಡ್ ಕಲರ್, ಬ್ರೌನ್ ಕಲರ್, ರೆಡ್ ಕಲರ್ ಮತ್ತೆ ಗ್ರೀನ್ ಕಲರ್ ಇಷ್ಟು ಪಾಕೆಟ್ಸ್ ಗಳನ್ನ ಮಾತ್ರ ಯೂಸ್ ಮಾಡೋದಕ್ಕೆ ನಾನು ಸ್ಟ್ರಾಂಗ್ ರೆಕಮೆಂಡೇಶನ್ ಮಾಡ್ತೀನಿ. ನಾಟ್ ಲೆದರ್ ಪಾಕೆಟ್ಸ್. ದುಡ್ಡು ಅನ್ನುವಂಥದ್ದು ಒಂದು ಎನರ್ಜಿ. ಫಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ತುಂಬಾ ಜನ ಮಿಸ್ಟೇಕ್ ಏನ್ ಮಾಡ್ತಾರೆ ಅಂತ ಹೇಳ್ತೀನಿ. ನೀನ್ ಇಂಪಾರ್ಟೆಂಟ್ ಗುರು, ದುಡ್ಡಲ್ಲ. ದುಡ್ಡನ್ನ ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ. ಕರೆಕ್ಟ್. ದ ಮೂಮೆಂಟ್ ವೆನ್ ಯು ಸೇ ದಟ್ ನಿಮ್ಮ ಸಬ್ ಕಾನ್ಶಿಯಸ್ ಅದನ್ನೇ ಕೇಳಿಸ್ಕೊಳುತ್ತೆ. ನಿಮ್ಮ ಸಬ್ ಕಾನ್ಶಿಯಸ್ ಅರ್ಥ ಮಾಡ್ಕೊಂಡಿದ್ದ ಭಾಷೆನೇ ನಿಮಗೆ ನಿಜ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಗಳಾಗ್ತದೆ. ಎಂತ ಕೋಟ್ಯಾಧಿಪತಿ ಆಗಿದ್ರು ಅವೇರ್ನೆಸ್ ಇಲ್ಲ ಅಂದ್ರೆ ಅವ್ರು ಬೀದಿಗೆ ಬರುವಂತ ಸಾಧ್ಯತೆ ಇರುತ್ತೆ. 30 ವರ್ಷ ಬೇರೆಯವ್ರ ಕಂಪ್ನಿನ ಬಿಲ್ಡ್ ಮಾಡೋದಕ್ಕೆ ನೀನು ದುಡಿತೀಯ ಮಾರೆ. 30 ನಿಮಿಷ ನಿನ್ನ ಜೀವನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಫೈನಾನ್ಸ್ಗಳ ಬಗ್ಗೆ ಯೋಚನೆ ಮಾಡಿದ್ಯಾ? ಯಾರೆಲ್ಲ ಫಿನಾನ್ಷಿಯಲಿ ಫೇಲ್ ಆಗಿದಾರಲ್ಲ ಅವ್ರುಗಳು ಯಾರ್ದಾರು ಎಕ್ಸಾಂಪಲ್ ತಗೊಳ್ಳಿ. 1 ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ನ ಅವ್ರು ಇಡೀ ಲೈಫ್ ಟೈಮಲ್ಲಿ ತೆಗೆದು ನೋಡಿರೋದಿಲ್ಲ. ನೀವು 100 ರೂಪಾಯಿನ ಪ್ರೀತಿಯಿಂದ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಯೂನಿವರ್ಸ್ ನಿಮಗೆ 1 ಲಕ್ಷ ರೂಪಾಯಿ ಆಗಲಿ ಅಥವಾ 1 ಕೋಟಿನ ಟ್ರಸ್ಟ್ ಮಾಡಿ ಕೊಡೋದಿಲ್ಲ. ಪ್ಲೀಸ್ ಲಿಸನ್ ಟು ದಿಸ್ ವೆರಿ ಕೇರ್ಫುಲಿ. ಇದು ವ್ಯಾನಿಟಿ ಅಲ್ಲ, ವೈಬ್ರೇಷನಲ್ ಇಂಟೆಲಿಜೆನ್ಸ್. ವೈಬ್ರೇಷನ್ಸ್ಗಳು ಬರಬೇಕು ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ ನಿಮ್ಮ ಒಳಗಡೆ ಇರುವಂಥ ಓಲ್ಡ್ ಐಡೆಂಟಿಟಿ ಚೇಂಜ್ ಆಗಬೇಕು.